ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ. ನೂತನ ಸಚಿವ ಬಿ ನಾಗೇಂದ್ರಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಜಾಮೀನಿನ ಷರತ್ತಿನಲ್ಲಿ ಒಂದಕ್ಕೆ ತಡೆ ನೀಡಿದೆ ಈಗ ಹೈಕೋರ್ಟ್. ನಾಗೇಂದ್ರ ಅವರು ಸಚಿವರಾಗಿದ್ದಾರೆ ಮತ್ತೆ. ಅದಾದ ನಂತರ ಅಂಥವ್ರಿಗೆ ನೀವು ಸಂಪುಟದಲ್ಲಿ ಅವಕಾಶ ಕೊಟ್ಟಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳೆಲ್ಲ ಹರಿಹಾಯ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಕೇಸ್ನಲ್ಲಿ ನಾಗೇಂದ್ರ ಅವರಿಗೆ ರಿಲೀಫ್ ಸಿಕ್ಕಿರೋದು. ಕೋರ್ಟ್ ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿದ್ದ ಷರತ್ತಿಗೆ ತಡೆಯನ್ನ ಒಡ್ಡಲಾಗಿದೆ. ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಅಂತ ಷರತ್ತು ಮಾರ್ಪಾಡು ಮಾಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಇಡಿಗೆ ಆಗಸ್ಟ್ 12ರವರೆಗೆ ಕಾಲಾವಕಾಶವನ್ನ ನೀಡಿರೋದು ಹೈಕೋರ್ಟ್. ದೆಹಲಿಗೆ ತೆರಳುವುದಕ್ಕೆ ಅನುಮತಿಯನ್ನ ಕೋರಿದ್ದ ಬಿ ನಾಗೇಂದ್ರ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು. ದೆಹಲಿಗೆ ಹೋಗಬೇಕು ಈ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಬಿ ನಾಗೇಂದ್ರ. ಬಟ್ ಆ ಅರ್ಜಿಯನ್ನ ವಜಾಗೊಳಿಸಿತ್ತು ಕೋರ್ಟ್. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು ವಜಾಗೊಳಿಸಿ. ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಿದ್ರು ಬಿ ನಾಗೇಂದ್ರ. ಇದೀಗ ಹೈಕೋರ್ಟ್ನಿಂದ ಬಿ ನಾಗೇಂದ್ರ ಅವರಿಗೆ ರಿಲೀಫ್ ಸಿಕ್ಕಿದೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬಹುದು, ಆದರೆ ದೇಶ ಬಿಟ್ಟು ಹೋಗಂಗಿಲ್ಲ. ನಮ್ಮ ದೇಶದಲ್ಲಿ ಹೋಗಬಹುದು, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬಹುದು, ಆದರೆ ದೇಶವನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿ ಅರ್ಜಿಯನ್ನ ಮಾರ್ಪಾಡು ಮಾಡಿದೆ ಈಗ, ಆದೇಶವನ್ನ ಮಾರ್ಪಾಡು ಮಾಡಿದೆ ಈಗ ಹೈಕೋರ್ಟ್. ಈ ಮುಖೇನ ನಾಗೇಂದ್ರ ಅವರಿಗೆ ಒಂದು ದೊಡ್ಡ ರಿಲೀಫ್ ಅಂತೂ ಸಿಕ್ಕಂತಾಗಿದೆ. ನೂತನ ಸಚಿವರಾಗಿ ನಾಗೇಂದ್ರ ಅವರು ಆಯ್ಕೆಯಾಗಿರೋದು. ಆ ನಿಟ್ಟಿನಲ್ಲಿ ಇನ್ನೂ ಖಾತೆ ಹಂಚಿಕೆ ಪರದಾಟ ನಡೀತಾ ಇದೆ, ಅದೆಲ್ಲ ಓಕೆ. ಬಟ್ ದೆಹಲಿಗೆ ಯಾಕೆ ಹೋಗಬೇಕು ಅಂತ ಕೇಳ್ಕೊಂಡಿದ್ರು ನಾಗೇಂದ್ರ ಅವರು. ಈಗ ಸಾಕಷ್ಟು ಲಾಬಿ ನಡೀತಾ ಇತ್ತು ಸಂಪುಟ ಸೇರೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ದೆಹಲಿಗೆ ಹೋಗಬೇಕು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ನಾವು ಲಾಬಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೋರ್ಟ್ಗೆ ಹೋಗಿದ್ರು ಅವರು. ಬಟ್ ಅಲ್ಲಿ ತಿರಸ್ಕಾರ ಆಗಿತ್ತು, ಅರ್ಜಿ ವಜಾಗೊಂಡಿತ್ತು. ಅದಾದ ನಂತರ ಈಗ ಓಕೆ ಹೋಗಬಹುದು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇದೆಲ್ಲದರ ನಡುವೆ ಈಗ ಮತ್ತೆ ಯಾಕೆ ದೆಹಲಿಗೆ ಹೋಗ್ಬೇಕು ನಾಗೇಂದ್ರ ಅವರು? ಯಾಕೆ ಅಂತ ಅಂದ್ರೆ ಇದೇ ಖಾತೆ ಬೇಕು ನನಗೆ ಅಂತ ಹೇಳಿ ಪಟ್ಟಿ ಹಿಡಿಬೇಕಲ್ಲ. ಸೊ ಹಾಗಾಗಿ ಅವರು ಹೋಗಬೇಕು. ಒಂದಂತೂ ಸತ್ಯ, ಅವರಿಗೆ ಒಂದು ಬಿಗ್ ರಿಲೀಫ್ ಅಂತೂ ಸಿಕ್ಕಾಗಿದೆ ಈಗ.